ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇರೋದು ಸತ್ಯ ಸತ್ಯ ಸತ್ಯ. ಈ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ, ವ್ಯವಸ್ಥೆ ಭ್ರಷ್ಟವಾಗಿದೆ, ಅದನ್ನು ಸರಿಪಡಿಸಬೇಕು. ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ನಿಲ್ಲಬೇಕು. ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಆಗತ್ತೆ ಅಲ್ಲಿ ಕ್ರಮ ಆಗಬೇಕು. ಭ್ರಷ್ಟಾಚಾರ ಹೌದು, ಇದೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಂಥೇಳಿ ಒಪ್ಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇರೋದು ಸತ್ಯ, ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ದು ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವನು ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀರಿ ನೀವು? ವ್ಯವಸ್ಥೆಯಲ್ಲಿ ಇದೆ ರೀ, ಅಲ್ಲಿ ಇದು ಇಡೀ ವ್ಯವಸ್ಥೆಯಲ್ಲೇ ಇದೆ. ಕಾರಣ ಯಾರು ಭ್ರಷ್ಟಾಚಾರದಲ್ಲಿ ಇರೋ ಕಾರಣ ಯಾರು ನಿಮ್ಮ ಪ್ರಕಾರ? ಕಾರಣ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು. ಮತ್ತೆ ಯಾರಿದ್ದಾರೆ? ಇದೇ ಗುತ್ತಿಗೆದಾರರು ನಿಮ್ಮ ಸರ್ಕಾರದ ವಿರುದ್ಧನೂ ಕೂಡ. ಅದಕ್ಕಿಂತ ಮುಂಚೆ ಕ್ವಶನ್ ಕೇಳ್ತೀನಿ. ಈಗ ಭ್ರಷ್ಟಾಚಾರ ಕಾರಣ ಯಾರು? ಹಂಗಾರೆ ಸರ್ಕಾರ ಆಳ್ತ ನಡೆಸುವಂಥ ಮುಖ್ಯಮಂತ್ರಿಗಳು, ಸಚಿವರು ಯಾರು ಕೂಡ ಕಾರಣರಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಇದು ಈ ಸರ್ಕಾರದ ಪ್ರಶ್ನೆ ಅಲ್ಲ. ಇತ್ತೀಚಿನ 25 ವರ್ಷಗಳಿಂದ ಈ ಹಂಗಂದ್ರೆ ಈ ವಿಧಾನಸೌಧ ಕೊಟ್ಟಿದ ಕೆಂಗಲ್ ಹನುಮಂತವ್ರ ಕಾಲದಿಂದನೇ ಪ್ರಾರಂಭ ಆಗಿದೆ. ಈ ಸರ್ಕಾರದಲ್ಲಿ ಶ್ರೀರಾಮಚಂದ್ರನ ಆಡಳಿತ, ಯಾವುದು ಕೂಡ ಭ್ರಷ್ಟಾಚಾರ ಇಲ್ಲ, ಯಾವುದೇ ಇಲಾಖೆಯಲ್ಲಿ ₹1 ಭ್ರಷ್ಟಾಚಾರ ಇಲ್ಲ ಅಂತ ನೀವು ಆತ್ಮಸಾಕ್ಷಿಯಿಂದ ಹೇಳ್ತೀರಾ? ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದನ್ನು ಈಗ ನಮ್ಮ ಮುಖ್ಯಮಂತ್ರಿಗಳು ಸರಿ ಮಾಡಲಿಕ್ಕೆ ಹೊರಟಿದ್ದಾನೆ. ನೋಡಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥ ಭ್ರಷ್ಟಾಚಾರಗಳ ವ್ಯವಸ್ಥೆಗಳನ್ನು ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ರು. ಅದು ರಿಪೋರ್ಟ್ ಬಂದಿದೆ, ಅದ್ರ ಮೇಲೆ ರಿಪೋರ್ಟ್ ತಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರ್ಸ್, ಯಾವುದು ವಾಣಿಜ್ಯ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದು ಯಾವುದಿದ್ದು ನಿಮ್ಮ ಸ್ಟಾಂಪ್ ಮ್ಯಾಟರ್, ಇದು ಅಲ್ಲ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್, ಇವೆಲ್ಲ ಸಬ್ ರಿಜಿಸ್ಟರ್, ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ಸನ್ನು ಇನ್ನು ಮೇಲೆ ಅಂದರೆ 25-26ನೇ ಸಾಲಿನಿಂದ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಹೊರತು ರೆಕಮೆಂಡೇಷನಿಂದ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ ಹೇಳಿದಾರಲ್ಲ. ಒನ್ ಮಸ್ಟ್ ಅಪ್ರಿಷಿಯೇಟ್ ದ್ಯಾಟ್. ಸರ್, ಈಗ ಆಯಿತು, ಆ ಕ್ರಮ ಕೈಗೊಂಡೋದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಪ್ರಶ್ನೆ ಬಂದಿರುವಂಥದ್ದು, ಇಂದಿನ BJP ಸರ್ಕಾರದಲ್ಲಿ 40% ಹಗರಣವನ್ನು ಗುತ್ತಿಗೆದಾರರು ಮಾಡಿದ್ರು. ಅದು ನಿಜನ ಸುಳ್ಳು ಈಗ ತನಿಖೆ ಆಗ್ತಾಯಿದೆ. ತನಿಖೆಯಲ್ಲಿ ಏನೋ ಒಂದು ಅಂಶ ಬಂದಿದೆ, ಓಕೆ. ಈಗಿನ BJP ಈಗಿನ ಗುತ್ತಿಗೆದಾರ ಸಂಘ ಕಮಿಷನ್ ಆರೋಪ ಮಾಡಿದೆ. ನೀವೇನು ಹೇಳ್ತೀರಿ? ಇದನ್ನ ಆತ್ಮವಂಚನೆ ಮಾಡ್ಕೊಂತೀರಿ ನೀವು? ಹಂಗಾರೆ ನೀವು ಇಲ್ಲ ಅಂತ ಹೇಳೋದ್ ಮೂಲಕ ಇದು ಎಲಿಗೇಷನ್ ಆಗಬಾರ್ದು. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಹೇಳ್ಬೇಕು, ಯಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕು, ಯಾರಿಗೆ ನೀಡಿದ್ದೀವಿ ಅಂತ ಹೇಳ್ಬೇಕು. ಅದಕ್ಕಾಗಿಯೇ ನಮ್ಮ ಆತ್ಮ ಅವಲೋಕನವನ್ನು ಮಾಡ್ಕೊಳ್ಬೇಕು. ಇಟ್ ಇಸ್ ನಾಟ್ ಎ ಕ್ವಶನ್ ಆಫ್ ದ್ಯಾಟ್ ಪಾರ್ಟಿ, ದಿಸ್ ಗೌರ್ಮೆಂಟ್, ದ್ಯಾಟ್ ಗೌರ್ಮೆಂಟ್ ಅಲ್ಲ. ನಾನು ಹೇಳ್ತಾ ಇರೋದು ಇಡೀ ವ್ಯವಸ್ಥೆ ಹಾಳಾಗಿದೆ ಕರ್ನಾಟಕದಲ್ಲಿ, ಅದು ಒಪ್ಕೊಳ್ಳೋದೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಮುಖ್ಯಮಂತ್ರಿಗಳು ಇದು ನಿನ್ನೆ ದಿವಸ ನಾನಲ್ಲಿ ಮಾತಾಡಲಿಲ್ಲ. ಯಾಕೆ ಮಾತಾಡಲಿಲ್ಲ ಅಂದರೆ ಇಟ್ ವಾಸ್ ಅನ್ಕಾಲ್ಡ್ ಫಾರ್. ಅದ್ರ ಬಗ್ಗೆ ಎಲ್ಲ ಚರ್ಚೆ, ಅದ್ರದ್ದು ನಾನು ಮಾತಾಡೋಕ್ಕಾಗುತ್ತಾ? ಈ ಟ್ರಾನ್ಸ್ಫರ್ ಬಗ್ಗೆ ಅಲ್ಲಿ ಸಂಬಂಧಪಟ್ಟದ್ದು ಕೆಲಸದ ಕಾಮಗಾರಿಗಳು ಸರಿಯಾಗಲ್ಲಪ್ಪ, ಅದು ಸರಿ ಮಾಡಲಿಕ್ಕೆ ನೀವು ಮೆನ್ಷನ್ ಮಾಡಿ ರಿಪೋರ್ಟಲ್ಲಿ. ಈಗಲೂ ಬೇಕಾದ್ರೆ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ, ಸರ್ ಇವು ಕ್ವಾಲಿಟಿ ಕೆಡ್ತಾ ಇದ್ದಾವೆ ಕೆಲಸಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹೆಚ್ಚು ಕೆಟ್ಟಿದ್ದಾವೆ ನಿಮ್ಗಿಂತ, ನಿಮ್ಮ ಹಳೆ ಮೈಸೂರು ಏರಿಯಾಕ್ಕಿಂತ. ನಾನು ಹೇಳಿದ್ದೀನಿ ಅದರಲ್ಲಿ. ನೋಡಿ, ಕಾರಣ ಏನಂದರೆ ಅದಕ್ಕೆ ಕಾರಣ ನಾವೆಲ್ಲರೂ ಇದ್ದೇವೆ. ಯಾರು ಅದಕ್ಕೆ ಭ್ರಷ್ಟಾಚಾರ ಆಗೋದು ಹೇಗೆ? ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರ ಸೇರಿದ್ರೆ ತಾನೇ ಆಗೋದು. ಮಾತಾಡ್ತಾ ಇದ್ದಾರೆ ಭ್ರಷ್ಟಾಚಾರ ಆಗ್ತಾ ಇದೆ, ಎಲ್ಲ ಕಾಲದಲ್ಲಿ ಆಗ್ತಾ ಇದೆ ಅಂದ್ರೆ ಏನು ಅರ್ಥ? ಏನಂಗಾರೆ ಬಸವರಾಜ ರೆಡ್ಡಿ ಅವರಂಗಾದ್ರೆ ಸಾಯಕತೆಯಿಂದ ಮಾತಾಡ್ತಾ ಇಲ್ಲ. ನಾವೆಲ್ಲ ಇಡೀ ವ್ಯವಸ್ಥೆಯನ್ನು ಕೆಡಿಸಿದ್ದೇವೆ. ಚುನಾವಣೆ ದಿವಸ ನಾಮಿನೇಷನ್ ಕೊಡ್ತೇವೆ, ಅಲ್ಲಿಂದನೇ ಭ್ರಷ್ಟಾಚಾರ ಪ್ರಾರಂಭ ಆಗುತ್ತೆ. ಅದಕ್ಕೆ ಈ ವ್ಯವಸ್ಥೆನ ಸರಿ ಮಾಡಲಿಕ್ಕೆ ನನಗೆ ಮುಖ್ಯಮಂತ್ರಿಗಳ ಮೇಲೆ ನಂಬಿಕೆ ಇದೆಯಪ್ಪ. ಐ ಹ್ಯಾವ್ ಎ ಅಬಂಡೆಂಟ್ ಫೇತ್ ಆನ್ ಮೈ ಚೀಫ್ ಮಿನಿಸ್ಟರ್. ಅದಕ್ಕೆ ಇದೇ ನಂಬಿಕೆ, ಮುಖ್ಯಮಂತ್ರಿ ಮೇಲೆ ನಂಬಿಕೆ ಇದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ನೀವು ಹೇಳ್ತಾ ಇದ್ದೀರಿ. ಇದೇ ನಂಬಿಕೆ ಎಲ್ಲ ಸಚಿವರ ಮೇಲೆ ಕೂಡ ಇದೆ, 33 ಸಚಿವರಲ್ಲಿ ಕೂಡ ಇದೆಯಾ? ಮಿನಿಸ್ಟರ್, ವೈ ಶುಡ್ ಐ ಬಾದರ್? ಹೆಡ್ ಆಫ್ ದ ಸ್ಟೇಟ್ ಯಾರು? ಅವ್ರಿಗೆ ಹೇಳ್ಬೇಕು ತಾನೆ. ಅದಕ್ಕೆ ದಯವಿಟ್ಟು ಮಾಡಿ, ಇನ್ಮೇಲೆ ಸ್ಟ್ರಿಕ್ಟ್ ಒಂದು ಆಲ್ರೆಡಿ ಸ್ಟಾರ್ಟ್ ಮಾಡಿದಿರಿ, ಒಂದು ಹೆಜ್ಜೆ ಮುಂದಿಟ್ಟಿದ್ದೀರಿ. ಇನ್ನು ಇದ್ರ ಮೇಲೆ ತಗೊಳ್ಳಿ. ಈಗ ನೋಡಿ, ಯಂಗ್ ಮಿನಿಸ್ಟರ್ಸ್ ನಾನು ಅಪ್ರಿಷಿಯೇಟ್ ಮಾಡಲಿಲ್ವಾ? ಪ್ರಿಯಾಂಕಾ ಮತ್ತು ಕೃಷ್ಣ ಬೈರೇಗೌಡ, ನನ್ನ ಲೀಡರ್ಸ್ ಅವರು. ಉಳಿದವರೆಲ್ಲ ಕೂಡ ಇದೇ ರೀತಿ ಇದ್ದಾರಾ ನಿಮ್ಮ ಪ್ರಕಾರ? ನೋಡಿ, ನಾನು ಐ ಆಮ್ ನಾಟ್ ಕಂಪೇರಿಂಗ್ ದ್ಯಾಟ್. ಈಗ ಅವ್ರು ಮಾಡಿದಂಥ ಒಳ್ಳೆಯ ಕೆಲಸದ ಬಗ್ಗೆ ಮಾತಾಡಿದೆ. ಈಗ ನೋಡಿ, ಅವರು ಟ್ರಾನ್ಸ್ಫರ್ನಲ್ಲಿ ಎಲ್ಲ ಇದಕ್ಕೂ ಮಾಡಬೇಕಂದ್ರು ಕೆಲವರು ವಿರೋಧ ಮಾಡ್ತಾರೆ ಈ ವ್ಯವಸ್ಥೆನಲ್ಲಿ.
ಯಾರು ವಿರೋಧ ಮಾಡಿದ್ರು ಆ ರೀತಿ? ಯಾರ ವಿರೋಧ ಯಾರೇ ಮಾಡಲಿ, ಈಗ ಶಾಸಕರು ಇರ್ಬೋದು, ಯಾರೇ ಇರ್ಬೋದು, ವಿರೋಧ ಮಾಡಿದ್ರು ಕೂಡ ಹಗರಣದಲ್ಲಿ ನಿಮ್ಮ ಸರ್ಕಾರದ ವಿರುದ್ಧ ಆರೋಪ ಬಂತು, ಹಂಗಾರೆ ಆ ಸಚಿವನು ಕೂಡ ಸಮರ್ಥನೆ ಮಾಡ್ಕೊಳ್ತೀರಾ? ವಾಲ್ಮೀಕಿ ಹಗರಣದಲ್ಲಿ ಸಂಬಂಧಪಟ್ಟಂತೆ ನಾಗೇಂದ್ರ ವಿರುದ್ಧ ಆರೋಪ ಬಂತು, ಹಂಗಾರೆ ಅದು ಸಚಿವ ನೋಡಿ, ವಾಲ್ಮೀಕಿ ಹಗರಣದಲ್ಲಿ ನಾನೇನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ. ಅವ್ರ ಮೇಲೆ ಅಪಾದನೆ ಬಂದಿದೆ ನೋಡಿ, ತಕ್ಷಣವೇ ರಾಜೀನಾಮೆ ಕೊಡಿಸಿದ್ದಾರೆ, ಅವರೇ ಕೊಟ್ಟಿದ್ದಾರೆ. ಅವ್ರ ಮ್ಯಾಗೆ ಎನ್ಕ್ವೈರಿ ಆಗ್ತದೆ, ಎನ್ಕ್ವೈರಿಗೆ ತಪ್ಪಿಸ್ತಾದ್ರೆ ಅವರು ಶಿಕ್ಷೆ ಆಗಲಿ ಅವ್ರಿಗೆ. ಹಿಂದೆ ಸದನದಲ್ಲಿ ಈ ಹಿಂದೆ ನಾನು 2 ಬಾರಿ ಕೂಡ ಅಂದರೆ ಹಿಂದೆ ನೋಡಿದಾಗ ನನ್ನ ವೇತನವನ್ನು ತಗೊಳ್ಳೋದಿಲ್ಲ, ಸರ್ಕಾರಕ್ಕೆ ಕೊಡ್ತೀವಿ ಅಂತ ಕೂಡ ನೀವು ಹೇಳಿದ್ರಿ. ಅಂದ್ರೆ ಅಷ್ಟರ ಮಟ್ಟಿಗೆ ನಾನು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ನಮಸ್ಕಾರ, ರಿಪಬ್ಲಿಕ್ ಕನ್ನಡಕ್ಕೆ ಸ್ವಾಗತ. ನಾನು ರಂಜಿತ್ ಶಿರಿಯಾರ್. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇರೋದು ಸತ್ಯ ಸತ್ಯ ಸತ್ಯ. ಈ ಮಾತನ್ನ ಮತ್ತೊಮ್ಮೆ ಪುನರುಚ್ಚಾರ ಮಾಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಿದ್ದಾರೆ. ಬಸವರಾಜ ರಾಯರೆಡ್ಡಿ, ವ್ಯವಸ್ಥೆ ಭ್ರಷ್ಟವಾಗಿದೆ, ಅದನ್ನು ಸರಿಪಡಿಸಬೇಕು. ಇಲಾಖೆಗಳಲ್ಲಿನ ಭ್ರಷ್ಟಾಚಾರ ನಿಲ್ಲಬೇಕು. ಎಲ್ಲೆಲ್ಲಿ ಕಳಪೆ ಕಾಮಗಾರಿ ಆಗತ್ತೆ ಅಲ್ಲಿ ಕ್ರಮ ಆಗಬೇಕು. ಭ್ರಷ್ಟಾಚಾರ ಹೌದು, ಇದೇ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಅಂಥೇಳಿ ಒಪ್ಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಇರೋದು ಸತ್ಯ, ಭ್ರಷ್ಟಾಚಾರವನ್ನು ಒಪ್ಪಿಕೊಂಡಿದ್ದಾರೆ ಬಸವರಾಜ ರಾಯರೆಡ್ಡಿ. ಕರ್ನಾಟಕಕ್ಕೆ ಅತ್ಯಂತ ಭ್ರಷ್ಟ ರಾಜ್ಯ ಅನ್ನೋದು ಒಂದು ಪಟ್ಟ ಕಟ್ಟಿಬಿಟ್ಟಿದ್ದಾರೆ. ಅತ್ಯಂತ ಭ್ರಷ್ಟ ರಾಜ್ಯ ಕಟ್ಟಿಬಿಟ್ಟಿದ್ದಾರೆ. ಅದು ಹೋಗಬೇಕಾದ್ರೆ ನೀವೆಲ್ಲ ಅಧಿಕಾರಿಗಳು ಗುಣಮಟ್ಟದ ಕೆಲಸ ಮಾಡಬೇಕು ಅಂತ ಹೇಳಿದ್ದು ಸ್ಪೆಷಲ್ ಆಗಿ ಬರೀರಿ ಅಂತ ಹೇಳಿದವನು ನಾನು. ಈಗಲೂ ಕೂಡ ಭ್ರಷ್ಟಾಚಾರ ಇದೆ ಅಂತ ಒಪ್ಕೊಳ್ತೀರಿ ನೀವು? ವ್ಯವಸ್ಥೆಯಲ್ಲಿ ಇದೆ ರೀ, ಅಲ್ಲಿ ಇದು ಇಡೀ ವ್ಯವಸ್ಥೆಯಲ್ಲೇ ಇದೆ. ಕಾರಣ ಯಾರು ಭ್ರಷ್ಟಾಚಾರದಲ್ಲಿ ಇರೋ ಕಾರಣ ನಿಮ್ಮ ಪ್ರಕಾರ? ಕಾರಣ ರಾಜಕಾರಣಿಗಳು, ಅಧಿಕಾರಿಗಳು, ಗುತ್ತಿಗೆದಾರರು, ಮತ್ತೆ ಯಾರಿದ್ದಾರೆ? ಇದೇ ಗುತ್ತಿಗೆದಾರರು ನಿಮ್ಮ ಸರ್ಕಾರದ ವಿರುದ್ಧನೂ ಕೂಡ. ಅದಕ್ಕಿಂತ ಮುಂಚೆ ಕ್ವಶನ್ ಕೇಳ್ತೀನಿ, ಈಗ ಭ್ರಷ್ಟಾಚಾರ ಕಾರಣ ಯಾರು? ಹಂಗಾರೆ ಸರ್ಕಾರ ಆಳ್ತ ನಡೆಸುವಂಥ ಮುಖ್ಯಮಂತ್ರಿಗಳು, ಸಚಿವರು ಯಾರು ಕೂಡ ಕಾರಣರಲ್ಲ ಹಾಗಾದ್ರೆ ನಿಮ್ಮ ಪ್ರಕಾರ? ಇದು ಈ ಸರ್ಕಾರದ ಪ್ರಶ್ನೆ ಅಲ್ಲ. ಇತ್ತೀಚಿನ 25 ವರ್ಷಗಳಿಂದ ಈ ಹಂಗಂದ್ರೆ ಈ ವಿಧಾನಸೌಧ ಕೊಟ್ಟಿದ ಕೆಂಗಲ್ ಹನುಮಂತವ್ರ ಕಾಲದಿಂದನೇ ಪ್ರಾರಂಭ ಆಗಿದೆ. ಈ ಸರ್ಕಾರದಲ್ಲಿ ಶ್ರೀರಾಮಚಂದ್ರನ ಆಡಳಿತ, ಯಾವುದು ಕೂಡ ಭ್ರಷ್ಟಾಚಾರ ಇಲ್ಲ, ಯಾವುದೇ ಇಲಾಖೆಯಲ್ಲಿ ₹1 ಭ್ರಷ್ಟಾಚಾರ ಇಲ್ಲ ಅಂತ ನೀವು ಆತ್ಮಸಾಕ್ಷಿಯಿಂದ ಹೇಳ್ತೀರಾ? ನಾನು ಏನು ಹೇಳ್ತಾ ಇದ್ದೀನಿ ನಿಮಗೆ, ಇಡೀ ವ್ಯವಸ್ಥೆ ಹಾಳಾಗಿ ಹೋಗಿದೆ. ಅದನ್ನು ಈಗ ನಮ್ಮ ಮುಖ್ಯಮಂತ್ರಿಗಳು ಸರಿ ಮಾಡಲಿಕ್ಕೆ ಹೊರಟಿದ್ದಾರೆ. ನೋಡಿ, ಹಿಂದಿನ ಸರ್ಕಾರದಲ್ಲಿ ಆಗಿರುವಂಥ ಭ್ರಷ್ಟಾಚಾರಗಳ ವ್ಯವಸ್ಥೆಗಳನ್ನು ಎನ್ಕ್ವೈರಿ ಮಾಡಲಿಕ್ಕೆ ಹಾಕಿದ್ರು. ಅದು ರಿಪೋರ್ಟ್ ಬಂದಿದೆ, ಅದ್ರ ಮೇಲೆ ರಿಪೋರ್ಟ್ ತಗೊಳ್ತಾರೆ. ಅದರಲ್ಲಿ ವಿಶೇಷವಾಗಿ ಟ್ರಾನ್ಸ್ಫರ್ಸ್, ಯಾವುದು ವಾಣಿಜ್ಯ ಇಲಾಖೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್, ಇದು ಯಾವುದಿದ್ದು ನಿಮ್ಮ ಸ್ಟಾಂಪ್ ಮ್ಯಾಟರ್, ಇದು ಅಲ್ಲ, ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್, ಸ್ಟಾಂಪ್ ಆ್ಯಂಡ್ ರಿಜಿಸ್ಟ್ರೇಷನ್, ಇವೆಲ್ಲ ಸಬ್ ರಿಜಿಸ್ಟರ್. ಆಮೇಲೆ ಕಮರ್ಷಿಯಲ್ ಟ್ಯಾಕ್ಸ್, ಮೈನ್ಸ್ ಆ್ಯಂಡ್ ಜಿಯೋಲಜಿ ಆಫೀಸರ್ಸನ್ನು ಇನ್ನು ಮೇಲೆ ಅಂದರೆ 25-26ನೇ ಸಾಲಿನಿಂದ ನಾವು ಕೌನ್ಸಿಲಿಂಗ್ ಮಾಡ್ತೇವೆ ಹೊರತು ರೆಕಮೆಂಡೇಷನಿಂದ ಮಾಡಲ್ಲ ಅಂತ ಮುಖ್ಯಮಂತ್ರಿಗಳು ಬಜೆಟ್ ಪುಸ್ತಕದಲ್ಲಿ ಹೇಳಿದಾರಲ್ಲ. ಒನ್ ಮಸ್ಟ್ ಅಪ್ರಿಷಿಯೇಟ್ ದ್ಯಾಟ್. ಸರ್, ಈಗ ಆಯಿತು, ಆ ಕ್ರಮ ಕೈಗೊಳ್ಳೋದಕ್ಕೆ ಅಪ್ರಿಷಿಯೇಟ್ ಮಾಡಬೇಕು. ನನ್ನ ಪ್ರಶ್ನೆ ಬಂದಿರುವಂಥದ್ದು, ಇಂದಿನ BJP ಸರ್ಕಾರದಲ್ಲಿ 40% ಹಗರಣವನ್ನು ಗುತ್ತಿಗೆದಾರರು ಮಾಡಿದ್ರು. ಅದು ನಿಜನ ಸುಳ್ಳು ಈಗ ತನಿಖೆ ಆಗ್ತದೆ, ತನಿಖೆಯಲ್ಲಿ ಏನೋ ಒಂದು ಅಂಶ ಬಂದಿದೆ, ಓಕೆ. ಈಗಿನ BJP ಈಗಿನ ಗುತ್ತಿಗೆದಾರ ಸಂಘ ಕಮಿಷನ್ ಆರೋಪ ಮಾಡಿದೆ. ನೀವೇನು ಹೇಳ್ತೀರಿ? ಇದನ್ನ ಆತ್ಮವಂಚನೆ ಮಾಡ್ಕೊಂತೀರಿ ನೀವು? ಹಂಗಾರೆ ನೀವು ಇಲ್ಲ ಅಂತ ಹೇಳೋದ್ ಮೂಲಕ ಇದು ಎಲಿಗೇಷನ್ ಆಗಬಾರ್ದು. ಪ್ರೂವ್ ಮಾಡ್ಬೇಕಾದ್ರೆ ಅವ್ರು ಹೇಳಬೇಕು, ಯಾರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ಬೇಕು, ಯಾರಿಗೆ ನೀಡಿದ್ದೀವಿ